ದೂರದೃಷ್ಟಿಯ ಸಮರ್ಥ ನಾಯಕ, ಬಡವರು ಹಾಗೂ ದೀನ ದಲಿತರ ಪರ ಚಿಂತಕ, ಸಾಮಾಜಿಕ ನ್ಯಾಯದ ಪ್ರತಿಪಾದಕ ಪ್ರಿಯಾಂಕ್ ಖರ್ಗೆ ಚಿತ್ತಾಪುರ ಮೀಸಲು ಕ್ಷೇತ್ರದ ಶಾಸಕರಾಗಿರುವ ಅವರು ಆಡುವ ಪ್ರತಿಯೊಂದು ಮಾತು ಶುದ್ಧ, ಆಡಿದ ಮಾತಿಗೆ ಯಾವಾಗಲೂ ಬದ್ಧ. ಇದರಿಂದಲೇ ಅವರು ಹೆಸರಿಗೆ ತಕ್ಕಂತೆ ಎಲ್ಲರಿಗೂ ಪ್ರಿಯವಾಗಿರುವುದು. ಇಂತಹ ದಕ್ಷ, ಪ್ರಾಮಾಣಿಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಈಗ ಮತ್ತೊಂದು ದೊಡ್ಡ ಹೊಣೆ ಅರಸಿ ಬರಲಿದೆ. ಅದು ಉಪಮುಖ್ಯಮಂತ್ರಿಯ ಪಟ್ಟ. ಪ್ರಿಯಾಂಕ್ ಖರ್ಗೆ ಅವರಿಗೆ ಮನೆಯೇ ರಾಜಕೀಯ ಗರಡಿ. ತಂದೆ ಕಾಂಗ್ರೆಸ್ ಕಟ್ಟಾಳು ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ರಾಜಕಾರಣದ ಪಟ್ಟುಗಳನ್ನು ಕಲಿತರು. ಅದನ್ನ ವಿರೋಧಿಗಳ ಮೇಲೆ ಸರಿಯಾದ ಸಮಯ, ಸಂದರ್ಭ ನೋಡಿ ಪ್ರಯೋಗಿಸುತ್ತಾ ಬಂದರು. ಸರ್ಕಾರದ ವಿರುದ್ಧ ವಿರೋಧ ಪಕ್ಷದವರು ಮಾಡುವ ಆರೋಪಗಳಿಗೆ ಸರಿಯಾದ ಉತ್ತರ ನೀಡುತ್ತಾ ವಿಪಕ್ಷ ನಾಯಕರನ್ನ ಕಟ್ಟಿ ಹಾಕುತ್ತಾ ಬೆಳೆದರು. ಇದನ್ನ ನಾವು ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ನೋಡಿದ್ದಾಗಿದೆ. ಸರ್ಕಾರ ಹಾಗೂ ಆಡಳಿತದ ವೈಫಲ್ಯಗಳು ಮತ್ತು ಹಗರಣಗಳನ್ನು ಬಗೆದು ಹೊರತೆಗೆದು ರಾಜ್ಯದ ಜನರ ಮುಂದಿಟ್ಟರು. ಬಿಟ್ಕಾಯಿನ್ ಹಗರಣದಲ್ಲಿ ಪ್ರಭಾವಿಗಳ ಸಹಭಾಗಿತ್ವವಿದೆ ಎಂದು ಆರೋಪಿಸಿ ಬಿಜೆಪಿ ಸರ್ಕಾರವನ್ನ ಬಿಡದೆ ಕಾಡಿದ್ದರು. ಇದರ ಜೊತೆಗೆ ಹೆಚ್ಚು ಸದ್ದು ಮಾಡಿದ್ದು ಅಂದ್ರೆ PSI ಹಗರಣ. ಇದರ ವಿರುದ್ಧ ಸಾಕಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡಿ ವ್ಯಾಪಕ ಹೋರಾಟ ಮಾಡಿ ಸರ್ಕಾರಕ್ಕೆ ಬೆವರಿಳಿಸಿದ್ದರು. 40% ಕಮಿಷನ್ ಹಗರಣ, ಕೋವಿಡ್ ಕಾಲದಲ್ಲಿ ನಡೆಯಿತೆನ್ನಲಾದ ಅವ್ಯವಹಾರಗಳು ಹಾಗೂ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೇಳಿಬಂದ ಭ್ರಷ್ಟಾಚಾರದ ಬಗ್ಗೆಯೂ ಪ್ರಿಯಾಂಕ್ ಖರ್ಗೆ ಹೋರಾಟ ನಡೆಸಿ ರೈತರ ಪರ ನಿಂತಿದ್ದರು. ಪ್ರಿಯಾಂಕ್ ಖರ್ಗೆ ಅವರು ಸಿದ್ದರಾಮಯ್ಯ ಸಂಪುಟದಲ್ಲಿ ಕಿರಿಯ ಸಚಿವರಾಗಿದ್ದರು. ಆದರೆ ಮಾಡಿದ ಕೆಲಸಗಳು ಸಣ್ಣದಲ್ಲ. ಈಗ ಹೊಸ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಹುದ್ದೆಗೆ ಅವರ ಹೆಸರು ಬಲವಾಗಿ ಕೇಳಿ ಬರ್ತಾ ಇದೆ. ಇದು ನ್ಯಾಯ ಕೂಡ. ಯಾಕಂದ್ರೆ 3 ಬಾರಿ ಶಾಸಕರಾಗಿ, ಸಚಿವರಾಗಿ ಯಾವುದೇ ಖಾತೆ ನೀಡಿದ್ರೂ ಸಮರ್ಥವಾಗಿ ನಿರ್ವಹಿಸಿ ದಕ್ಷ ಆಡಳಿತ ನೀಡಿದ್ದಾರೆ. ತಮ್ಮ ಕನಸಿನ ಯೋಜನೆಯಾದ ಎಲಿವೇಟ್ ಮೂಲಕ ಕರ್ನಾಟಕವನ್ನ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಬಲಪಡಿಸಲು, ಅಧಿಕಾರ ವಿಕೇಂದ್ರೀಕರಣವನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಸಾಕಷ್ಟು ಮಹತ್ವದ ಕ್ರಮಗಳನ್ನು ಕೈಗೊಂಡರು. ಪರಿಣಾಮವಾಗಿ ಪ್ರಿಯಾಂಕ್ ಖರ್ಗೆ ಅವರ ಆಡಳಿತಾವಧಿಯಲ್ಲಿ ಪಂಚಾಯಿತಿಗಳಿಗೆ ಅಧಿಕಾರ ವಿಕೇಂದ್ರೀಕರಣಗೊಳಿಸುವಲ್ಲಿ ಕರ್ನಾಟಕ ದೇಶದಲ್ಲೇ ಅಗ್ರಸ್ಥಾನ ಪಡೆಯಿತು. ಶಾಸಕರಾಗಿ, ಸಚಿವರಾಗಿ ಪಕ್ಷವನ್ನ ವಹಿಸಿದ್ದನ್ನ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಪ್ರತಿಯೊಂದು ಇಲಾಖೆಯಲ್ಲೂ ದೂರದೃಷ್ಟಿ ಯೋಜನೆ ರೂಪಿಸಿ ನಾಡಿನ ಜನರಿಗೆ ಸ್ವಾಭಿಮಾನದ ಭವಿಷ್ಯ ರೂಪಿಸಲು ಶ್ರಮಿಸಿದ್ದಾರೆ. ಇದರಿಂದಲೇ ಸಣ್ಣ ವಯಸ್ಸಿನಲ್ಲೇ ಉಪಮುಖ್ಯಮಂತ್ರಿ ಸ್ಥಾನದ ಅರ್ಹತೆ ಸರಿಗಟ್ಟಿರುವ ನಾಯಕರಾಗಿದ್ದಾರೆ. ಈಗಾಗಲೇ ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿ ಆಗಬೇಕು ಅನ್ನುವ ಒತ್ತಾಯ ಎಲ್ಲೆಡೆ ಕೇಳಿ ಬರ್ತಿದೆ. ಇದರಲ್ಲಿ ವಿಶೇಷ ಅಂದ್ರೆ ಅನ್ಯ ಸಮುದಾಯದವರೇ ಹೆಚ್ಚಾಗಿ ಈ ಆಗ್ರಹ ಮಾಡ್ತಾ ಇದ್ದಾರೆ. ಇದರ ನಡುವೆ ಕೆಲವರು ಪ್ರಿಯಾಂಕ್ ಸಣ್ಣ ವಯಸ್ಸಿನವರು, ಈಗಲೇ ಅವರಿಗೆ DCM ಹುದ್ದೆ ಬೇಡ ಅನ್ನುವ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ವಯಸ್ಸಿನಲ್ಲಿ ಸಣ್ಣವರಾದ್ರೇನು, ಸೈದ್ಧಾಂತಿಕವಾಗಿ RSS ಬಗ್ಗು ಬಡಿಯುವಾಗ, ಬಿಜೆಪಿ ಸರ್ಕಾರದ ಹಗರಣಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಡುವಾಗ ಬಂದಾಗ, ಅಬಕಾರಿ ಹಗರಣದ ಹೆಸರಲ್ಲಿ ಬಿಜೆಪಿ ಇಡೀ ಸದನವನ್ನೇ ಹಿಡಿತಕ್ಕೆ ತೆಗೆದುಕೊಂಡಾಗ, ಒಬ್ಬರೇ ಎದ್ದು ನಿಂತು ಕಾಂಗ್ರೆಸ್ ಸರ್ಕಾರವನ್ನ ಸಮರ್ಥಿಸಿಕೊಂಡಾಗ ಬಾರದ ಕಿರಿಯ ಎಂಬ ಹಣೆಪಟ್ಟಿ, ಆಡಳಿತದಲ್ಲಿ ದಕ್ಷತೆ, ಕ್ಷಮತೆ, ಸಾಮರ್ಥ್ಯವಿರುವಾಗ ಅಧಿಕಾರದ ಮೇಲ್ಪಂಕ್ತಿಗೆ ಏರಿಸುವಾಗ ನಿರ್ಣಾಯಕವಾಗಬೇಕೇ? ಆ ಹುದ್ದೆಗೆ ಎಲ್ಲ ಅರ್ಹತೆಗಳು ಪ್ರಿಯಾಂಕ್ ಖರ್ಗೆ ಅವರಿಗೆ ಇವೆ. ಇನ್ನೇನು ಬೇಕು? ಜನಪರ ಕಾಳಜಿ ಹೊಂದಿರುವ, ರಾಜ್ಯದ ಪ್ರಗತಿಗಾಗಿ ಶ್ರಮಿಸುವ ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿ ಆಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.